ವಿವಿಧ ಇಲಾಖೆಗಳ ತಾಲೂಕಾ ಹಂತದ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ ಮತ್ತು ಸಮಸ್ತ ಗೋಕಾಕ್ ತಾಲೂಕಿನ ಸಾರ್ವಜನಿಕ ಬಂಧುಗಳೇ, ಸಾಮರ್ಥ ಸುಧಾರಣೆಯಂತ ಒಂದು ಹೆಜ್ಜೆ ಎಂಬ ಅರ್ಥಪೂರ್ಣ ಶೀರ್ಷಿಕೆ ಅಡಿಯಲ್ಲಿ ಜನಸಂಪರ್ಕ ಸಭೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈ ಜನಸಂಪರ್ಕ ಸಭೆಗೆ ಲೋಕಾಯುಕ್ತ ಇಲಾಖೆಯ ಮಾನ್ಯ ಡಿವೈಎಸ್ಪಿ ಶ್ರೀಮತಿ ಪುಷ್ಪಲತಾ ಮೇಡಮ್ ಅವರು ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಗೋಕಾಕ್ ತಾಲೂಕಾ ಆಡಳಿತದ ಪರವಾಗಿ ಮತ್ತು ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಮತ್ತು ಗೋಕಾಕ್ ತಾಲೂಕಿನ ಸಾರ್ವಜನಿಕ ಬಂಧುಗಳ ಪರವಾಗಿ ಈ ಸಾರ್ವಜನಿಕ ಸಂಪರ್ಕ ಸಭೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಅವರಿಗೆ ನಮ್ಮ CDPO ಮೇಡಮ್ ನೀಡಿ ಅವರನ್ನು ಸಭೆಗೆ ಸ್ವಾಗತಿಸಬೇಕಾಗಿ ತಾಲೂಕಾ ಮಾನ್ಯ ತಹಸೀಲ್ದಾರ್ ಸಾಹೇಬರು, ದಂಡಾಧಿಕಾರಿಗಳು ಡಾಕ್ಟರ್ ಮೋಹನ್ ಬಸ್ಮೇಶ್ವರ್ ವೇದಿಕೆಗೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲ ಅಧಿಕಾರಿಗಳಿಂದ ಮತ್ತು ಸಾರ್ವಜನಿಕರ ಪರವಾಗಿ ಜನಸಂಪರ್ಕ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀಯುತರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ GV ಬಳಗಾರ್ ಸರ್ ವೇದಿಕೆಗೆ ಆಗಮಿಸಿ ಪುಷ್ಪ ನೀಡಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಪಂಚಾಯತ್ನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಯುತ ಪರಶುರಾಮ್ ಗಸ್ತೆ ಸರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಜನಸಂಪರ್ಕ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಶ್ರೀಯುತ ಜನ್ಮಟ್ಟಿ ಸರ್, ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು ಶ್ರೀಯುತ ಜನ್ಮಟ್ಟಿ ಸರ್ ವೇದಿಕೆಗೆ ಆಗಮಿಸಿ ಸರ್ ಅವರಿಗೆ ಪುಷ್ಪ ನೀಡಿ, ಆಯುಕ್ತರು ಶ್ರೀಯುತ RP ಜಾಧವ್ ಸರ್ ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಜನಸಂಪರ್ಕ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಪಶು ಇಲಾಖೆಯ ಡಾಕ್ಟರ್ ಮೋಹನ್ ಕಮತ್ ಸರ್ ಅವರು ವೇದಿಕೆಗೆ ಆಗಮಿಸಿ ನಗರಸಭೆಯ ಮಾನ್ಯ ಪೌರಾಯುಕ್ತರು. ನಮಸ್ಕಾರ. ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಸಾಹೇಬರು ಹಾಗೆ ನಮ್ಮ ಕಮಿಷನರ್ ನಮಸ್ಕಾರ ಹೇಳ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಹಾಗೆ ಪತ್ರಕರ್ತರಿಂದ ಎಲ್ಲರಿಗೂ ನಮಸ್ಕಾರ. ಸೊ ಈ ಕಾರ್ಯಕ್ರಮ ಎಲ್ಲರಿಗೂ ನಾವು ಪ್ರತಿ ತಿಂಗಳ ಮಾಡ್ತಾ ಇದ್ದೀವಿ. ಅಧಿಕಾರಿ ಮತ್ತು ಸಾರ್ವಜನಿಕರ ಸಭೆಯ ಉದ್ದೇಶ ಸ್ಥಳದಲ್ಲೇ ಸಾರ್ವಜನಿಕರ ಏನು ಕುಂದುಕೊರತೆಗಳಿವೆ ಅದನ್ನು ಮುಂದೆನೇ ಸಾಧ್ಯ ನಮ್ಮ ಬ್ಯಾನರ್ನಲ್ಲಿ ಇರೋ ಥರ ನಮ್ಮ ಕೆಲಸದ ಗುಣಮಟ್ಟವನ್ನು ಸುಧಾರಿಸ್ಕೊಳ್ಳೋದು. ಸೊ ನನಗನ್ಸುತ್ತೆ ನಾನು ಜಾಸ್ತಿ ಹೇಳಬೇಕಾಗಿದ್ದು ಏನಿಲ್ಲ, ಪ್ರತಿ ಮೀಟಿಂಗ್ನಲ್ಲೂ ನಮ್ಮ ಲೋಕಾಯುಕ್ತದ ಕೆಲಸದ ಬಗ್ಗೆ ಅದರ ಹಿನ್ನೆಲೆ ಬಗ್ಗೆ ಪ್ರತಿ ಸಾರಿ ಹೇಳಿಯಾಗಿದೆ. ನೀವೆಲ್ಲರೂ ಅದನ್ನು ತುಂಬ ಚೆನ್ನಾಗೇ ತಿಳ್ಕೊಂಡಿದ್ದೀರಿ. ಸೊ ನನಗನ್ಸುತ್ತೆ ಈಗ ನಾವು ನಮ್ಮ ನಿಜವಾದ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ಸಾರ್ವಜನಿಕರದ್ದು ಏನು ಅಹವಾಲು ಇದೆ ಸ್ವೀಕರಿಸೋಣ. ಹಾಗೆ ಅದಕ್ಕಿಂತ ಮೊದಲು ಈಗ ಈ ಕಾರ್ಯಕ್ರಮಕ್ಕೆ ಎಲ್ಲ ಯಾವ ಇಲಾಖೆ ಅಧಿಕಾರಿಗಳು ಬಂದಿದ್ದೀರಿ ಮತ್ತು ನಿಮ್ಮಲ್ಲಿ ಏನು ಪೆಂಡೆನ್ಸಿ ಇದೆ, ಸೊ ಎಷ್ಟು ಮಟ್ಟಿಗೆ ನಿಮ್ಮ ಕೆಲಸ ಅಪ್ಡೇಟ್ ಇದೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಒಮ್ಮೆ ಹೇಳಿಬಿಟ್ರೆ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಸ್ಬೋದು ಅನಿಸುತ್ತೆ. ಅದಕ್ಕಿಂತ ಮೊದಲು ತಹಶೀಲ್ದಾರ್ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಿ ಅಂತ. ಈಗಾಗಲೇ ಮಾನ್ಯ DYSP ಮೇಡಮ್ ಅವರು ಭಾಳ ನಮ್ಮ ತಾಲೂಕಿನ ಬಗ್ಗೆ ಈಗಾಗಲೇ ನಮ್ಗೆ ಗೊತ್ತಿದೆ ಯಾವ ರೀತಿ ಕೆಲಸ ನಡೀತದೆ ಅಂತೇಳಿ ಅದ್ರ ಬಗ್ಗೆ ಮಾತಾಡಿ. ಸೊ ಇವತ್ತಿನ ದಿನ ಏನಂತಂದರೆ ಆ್ಯಕ್ಚುಲಿ ನಾವು ಹೇಳ್ತಾ ಇದ್ದೀವಿ, ಇವತ್ತು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ತತ್ಕ್ಷಣವೇ ಪರಿಹರಿಸಬೇಕಂತೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಲೋಕಾಯುಕ್ತ ಒಂದು ಏನು ನಮ್ಮ ರಾಜ್ಯಾದ್ಯಂತ ಕೆಲಸ ಮಾಡ್ತಿದೆ, ಶ್ಲಾಘನೀಯ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ತಾಲೂಕಿಗೆ ಬಂದಿದ್ದಾರೆ. ಸೊ ನಾವೆಲ್ಲ ಹೆಂಗಂತಂದರೆ ಎಲ್ಲ ತಾಲೂಕು ಆಡಳಿತದ ಎಲ್ಲ ಇಲಾಖೆಗಳು, ಸರ್ವ ಇಲಾಖೆಗಳು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಪತ್ರಕರ್ತರ ಬಂದು ಇರ್ಬೋದು, ಇವೆಲ್ಲರೂ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ರೀತಿ ಅರಿವು ಮೂಡಿಸ್ಬೇಕಂತೇಳಿ ಈಗಾಗಲೇ ತಾವೆಲ್ಲ ಪ್ರತಿ ಸಾರಿ ನೋಡ್ತಾ ಇದ್ದೀನಿ. ನಾನು ಬಂದು 1.5 ವರ್ಷ ಆಯಿತು, ಒಳ್ಳೆಯ ರೀತಿಯಿಂದ ಅರಿವು ಮೂಡಿಸ್ತಾ ಇದ್ದೀರಿ ಸಾರ್ವಜನಿಕರಿಗೆ. ಸೊ ಹಾಗಾಗಿ ಇವತ್ತಿನ ದಿನ ಏನು ತಮ್ಮ ಸಮಸ್ಯೆಗಳಿದ್ದಾವೆ, ಯಾರು ಪಬ್ಲಿಕ್ ಬಂದಿದ್ದೀರಿ, ಸಾರ್ವಜನಿಕರು ಬಂದಿದ್ದೀರಿ, ಖಂಡಿತ ಅವರ ಒಂದು ಸಮಸ್ಯೆಗಳಿಗೆ ಪರಿಹರಿಸುವಂಥ ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಸೊ ಹೆಚ್ಚಿಗೆ ಮಾತಾಡೋದು ಬೇಡ, ಯಾಕಂದರೆ ಸಮಯ ಇರೋದು ಯಾರಿಗಂದರೆ ಸಾರ್ವಜನಿಕ ಸಲುವಾಗಿರೋದು ಈ ಸಭೆ. ಸೊ ನಾವು ಮಾತಾಡಿ ಆ ಒಂದು ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಹಾಗಾಗಿ ಪ್ರತಿಯೊಬ್ಬರು ಯಾರು ಸಾರ್ವಜನಿಕರು ಬಂದಿದ್ದೀರಿ, ದಯವಿಟ್ಟು ಅವರ ಸಮಸ್ಯೆಗಳನ್ನು ಮಾನ್ಯ DYSP ಮೇಡಮ್ ಅವರಿಗೆ ಹೇಳಿ, ನಾವು ಏನಿದೆ ಸಾಧ್ಯ ಆದರೆ ಹೇಳಿದ್ವಲ್ಲ ಆ ಸಮಸ್ಯೆ ಇವತ್ತಿನ ಮಟ್ಟಿಗೆ ಹೀಗೆ ಬಗೆಹರಿಸ್ತೀವಿ ಅಂದರೆ ಹೀಗೆ ಬಗೆಹರಿಸ್ತೀವಿ. ಅದಕ್ಕೇನಾದರೂ ದಾಖಲೆಗಳು, ಪೂರಕ ದಾಖಲೆಗಳು ಏನಾದರೂ ಬೇಕಾಗಿದ್ರೆ ಅವರ ಟೈಮ್ ಬೌಂಡಲ್ಲಿ ನಾವು ಅದನ್ನು ಹೇಳಿ ಖಂಡಿತ ಅದನ್ನು ಬಗೆಹರಿಸ್ತೀವಿ. ಎಲ್ಲರ ಒಂದು ತಾಲೂಕು ಆಡಳಿತದ ಪರವಾಗಿ ನಾನು ಇದು ಭರವಸೆಯನ್ನು ನೀಡ್ತಾ ಈ ಮುಂದಿನದಾಗಿ ಸಾರ್ವಜನಿಕರು ಅಹವಾಲುಗಳನ್ನು ಮಾಡಬೇಕಂತ ಹೇಳಿ
2 ವರ್ಷ ಆದ್ರೂ ಬಿ ಅವ್ರ ನನ್ನ ಅಪ್ಪ ಕಡಿ ಮಾಡಿ ನಮ್ಮ ಮಮ್ಮಿ ಮೇಲೆ ಅವ್ರನ್ನ ಕೆಲಸ ಮಾಡೋರು ಉತ್ತಾರ ಒಳ್ಳೆ ಮನೇಲಿ ಇದು ಮಾಡೋರು. ಹಾ ಅವ್ರು ಎಷ್ಟು ಅವ್ರು ಏನು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಎಲ್ಲಾನು ಕೊಟ್ಟಿದ್ದವ್ರು, ಪ್ರತಿಯೊಂದು ಕೊಟ್ಟಿರೋರು ನಾವು. ಅದ್ರ ಬಿ ಅವ್ರು ಇವತ್ತು ಬರೀ ನಾಳೆ ಬರೀ ಇದೇ ಥರನ ಮಾಡ್ತಾರೆ. ಅವ್ರ ಪ್ರಾಬ್ಲಮ್ ಏನೇನು ಕೇಳಿದ್ರು ಅವರೆಲ್ಲ ಕೊಟ್ಟಿರೋದು ನಾವು. ಆದ್ರೂ ಅವ್ರು ಮಾಡೋದೇ ಯಾರಿಲ್ಲ. ಕಾನೂನು ಸಲಹೆಗಾರ ವಕೀಲರ ಸಾಕಾರದ ಮನಿ ಇದ್ರಿ ನಮ್ಮ ಪಪ್ಪ ಹೆಸರು ಮೇಲೆ ಇದ್ದಿದ್ದು ಆಸ್ತಿ ಇವ್ರ ಮಮ್ಮಿ ಮೇಲೆ ಹೆಸರು ಮೇಲೆ ಯಾಕೆ ಕೇಸುವ ಪ್ರಾಬ್ಲಮ್ ಏನಿದೆ ಅದನ್ನು ಕೊಡಂತಂದ್ರಿ ನಾವು. ಅವ್ರು ಕೊಡಕ್ಕೆ ತಯಾರಿಲ್ರಿ. ಪ್ರತಿಯೊಂದು ರಾತ್ರಿ 8 ತನಕ ನಾವು ನಿಂತಿದ್ದವ್ರೆ. ಏನ್ ಕಾನೂನು ಸಲಹೆ ಬೇಕು? ಅಂದ್ರೆ ಏನಾಯ್ತು ಮೇಡಮ್, ನ್ಯಾಯಾಲಯ ಕೋರ್ಟ್ನಲ್ಲಿ ಇದೆಯಾ ಕೇಸು? ಕೋರ್ಟ್ನಲ್ಲಿ ಏನಿಲ್ಲ ಸರ್, ಮೇಡಮ್ ಕೊಡ್ತೇವೆ ಒಟ್ಟ ಕೇಸ್ ಕೊಡ್ತೇವೆ ಅದನ್ನು ತೋರ್ಸಂದಿದ್ರು ನಾವು. ತಾರೀಖು ಹಾಜರಾಗ್ಯಾರ ಮೇಡಮ್. ನೀವು ಕೋರ್ಟ್ನಾಗೂ ಇಲ್ಲ ಏನಿಲ್ಲ, ನೀವು ನಿಮ್ಗೆ ಅಂದ್ರೆ ಏನಾಗಿತ್ತು ಮೇಡಮ್, ಇವರು ಗಂಡನ ಹೆಸರಲ್ಲೇ ಆಸ್ತಿ ಗಂಡ ಮತ್ತು ತಮ್ಮನ ಹೆಸರಲ್ಲೇ ಡಿಮಾಲಿಷ್ ಮಾಡ್ಕೊಂಡು ಅವರು ಅಲ್ಲಿ ಕಟ್ಕೊಂಡ್ಬಿಟ್ಟಾರೆ. ನಾನು ಹೋಗೋದ ನಾವು ಒಂದು 6 ಮಂತ್ ನಾವು ಮೊದಲ ಆ ಮನಿ ಏನು ಮಾಡ್ಯಾರ, ಇವ್ರ ಮೈದನ್ ಬಂದ ಇವ್ರ ಮನಿ ಡೆಮಾಲಿಷ್ ಮಾಡ್ಕೊಂಡ ಅವ್ರ ಮೈದನ್ ಕಟ್ಕೊಂಡ್ಬಿಟ್ಟಾರ. ಅದ್ರ ಸಂಬಂಧ ಅಲ್ಲಿ ಆಸ್ತಿ ಡೆಮಾಲಿಷ್ ಮಾಡಿ ತಕರಾರು ಕೊಟ್ಟಾರ, ವಾಟ್ಸಪ್ ಕೊಟ್ಟಾರ. ಪ್ರತಿಯೊಂದು ಪ್ರತಿಯೊಂದು ಉತ್ತರ ನಾವು ಕೊಟ್ಟಿದ್ದೇವೆ. ರಾತ್ರಿ 9 ಎಂಟು ತನಕ ನಾವು ಕೂತಿದ್ವಿ ಅಲ್ಲಿ ಅಂಗಡಿಗೆ. ನಮ್ಮ ಲೀಗಲ್ ಅಡ್ವೈಸರ್ ನಾಳೆ ನಮ್ಮ ಲೀಗಲ್ ಅಡ್ವೈಸರ್ ಅದನ್ನ ಎಲ್ಲ ಆಸ್ತಿ ಅನ್ನೋದೇನೋ ಪಕ್ಕ ಇಲ್ಲ ಅಂತ ಹೇಳ್ತಾರೆ. ಬರೀ ಡಾಕ್ಯುಮೆಂಟ್ಸ್ ಇವ್ರು ಆಸ್ತಿ ರಿಜಿಸ್ಟರ್ದಾಗ ಆಸ್ತಿ ರಿಜಿಸ್ಟರ್ದಾಗ ಐತ್ರಿ. ಇವ್ರು ತಂದೆಯವ್ರ ಹೆಸರಲ್ಲಿ ಐತ್ರಿ ಸರ್. ಆದ್ರೆ ಕೊಟ್ಟಾರ ಸರ್. ಆದ್ರೆ ಇವ್ರು ಇವ್ರ ಮೈದ್ ಅದರಲ್ಲ, ಇವ್ರ ಮಣಿನ ಡೆಮಾಲಿಷ್ ಮಾಡಿ ಅಲ್ಲಿ ನಾವು ಕಟ್ಕೊಂಡಾರ. ಅಲ್ಲಿ ಜಾಗದಾಗ ಆಸ್ತಿ ಇವ್ರ ಹಳೆ ಮನೆ ಇರ್ತಲ್ಲ ಅದು ಪೂರ್ತಿ ಡೆಮಾಲಿಷ್ ಮಾಡಿ ಅದೆಲ್ಲ ಹೋಗ್ಲಿ ರೀ, ಮನೆ ಹೋಗ್ಲಿ, ಮನೆ ಹೋಗ್ಲಿ, ಜಾಗ ಯಾರ ಹೆಸರಿದೆ? ಜಾಗ ಇವ್ರ ಹೆಸರಲ್ಲೇ ಇವ್ರ ತಂದೆ. ಮತ್ತೇನು ನಿಮಗೆ ಹೆಸರು ಏರಿಸ್ಲಿಕ್ಕೆ ಇತ್ತು ಅಂದ್ರೆ ಮನೆ ಅವರು ಮನೆ ಯಾರಾದ್ರೂ ಕಟ್ಕೊಳ್ಳಿ ಏನಾದ್ರು ಮಾಡಿ ಅವ್ರು ಹೆಂಗ್ ಕಟ್ಕೊಂಡ್ರು ಇವ್ರ ಜಾಗದಲ್ಲಿ? ಇವ್ರ ಜಾಗದಲ್ಲಿ ಮನೆ ಹೆಂಗ್ ಕಟ್ಕೊಂಡ್ರು? ನೀವು ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡಿದ್ದೀರಿ? ಅವ್ರಿಗೆ ರಿಲೇಟೆಡ್ ಏನ್ ಕೆಲಸ ಮಾಡಿದ್ರು? ನಾನು ಬಂದು 6 ಮಂತ್ ಆಯ್ತು. ಅದಕ್ಕಿಂತ ಪೂರ್ವದೊಳಗಾಗಿ 1 ವರ್ಷ ಆಯ್ತಂದ್ರೆ 2 ವರ್ಷ ಆಯ್ತು. 2 ವರ್ಷ ಅದಕ್ಕೆ ಡೆಮಾಲಿಷ್ ಮಾಡಿ ಕಟ್ಕೊಂಡು 2 ವರ್ಷ ಆಯ್ತು. 6 ಮಂತ್ಸ್ ಅಡ್ವೈಸರ್ ಕಡೆ ಯಾವಾಗ ಕೊಟ್ಟಿದ್ದೀರಿ? ನಾನು ಕೊಟ್ಟು ಒಂದು 2 ಮಂತ್ಸ್ ಆಯ್ತು. ಅವ್ರಿಗೆ 2 ತಿಂಗಳು ಬೇಕಾ ಒಂದು ಡೈಲಿ ಫೋನ್ ಹಚ್ಚಿ ಫಾಲೋ ಅಪ್ ಮಾಡಿದ್ವಿ ಮೇಡಮ್. ಇವ್ರಿಗೆ ಪ್ರತಿಯೊಂದು ಸಲ ನಾ ಫೋನ್ ಹಚ್ತಂತ್ರಿ. ಇವ್ರೇಂದ್ರೆ ಇವತ್ತಿಲ್ಲ ನಾಳೆ ಇಲ್ಲ, ನಾ ಮೀಟಿಂಗ್ ದಾಗ ಆಗ್ಯದ ಇದೇ ತರನೇ ಹೇಳ್ತಾರೆ. ಲೀಗಲ್ ಅಡ್ವೈಸರ್ ಕೊಟ್ಟಿಲ್ಲ ಒಪಿನಿಯನ್ ಅನ್ಕೊಳ್ಳೆ ನಾಳೆ ಬಂತಂದ್ರೆ ಇವ್ರು ವರ್ಷ ಏರ್ಸ್ಕೊಡ್ತಾರೆ. ವರ್ಷ ಅವರು ಬಂದು ಈಗ ಆಸ್ತಿ ಇಲ್ರಿ ಮೇಡಮ್, ಇವ್ರು ಹಳೆ ಮನೆ ಇತ್ತಲ್ಲ ಅದನ್ನ ಡೆಮಾಲಿಷ್ ಮಾಡಿ ಅವರು ಜಾಗ ಇವ್ರ ಹೆಸರು ಇದೆ ಅವ್ರದ್ದೇ ತಪ್ಪಾನೆ. ಅವರೇ ತಾನೆ? ಹೌದು. ಮತ್ತೆ ಇವ್ರಿಗೆ ನೀವು ಹೆಸರು ಪ್ರತಿಯೊಂದು ಇವ್ರ ಹೆಸರು ಹೆಸರು ನಿಮಗೆ ಹಾಕ್ಬೇಕು ಅಂದ್ರೆ ಅದಕ್ಕೆ ನ್ಯಾಯಾಲಯ ಪ್ರಕಾರನ ಒಂದು ನ್ಯಾಯಾಲಯಕ್ಕೆ ಹೋಗಿದ್ರು ಮೇಡಮ್. ಇವ್ರು ವಕೀಲರು ಒಂದು 4-4 ತಾರೀಕು ಆಗಿಲ್ಲ ಅವ್ರು ಮೇಡಮ್. ಆಗಲ್ಲ ನ್ಯಾಯಾಲಯ ಇವ್ರು ಹೋಗಿಲ್ಲ, ನಮ್ಮ ಆಸ್ತಿ ಮೇಲೆ ನಿಮ್ಮ ಏನ್ ಅಧಿಕಾರ? ಅವ್ರು ಯಾರು ಏನು ಬಂದ್ರು ಕೇಳೋದ್ರೆ ನೀವೇ ಕೇಳ್ತಾರೆ. ಅದನ್ನ ನಮ್ಮ ಆಸ್ತಿ ಮೇಲೆ ನೀವು ಪ್ರತಿಯೊಂದು ಕೇಳಿದ ಉತ್ತರನ ಕೊಟ್ಟಿದ್ದಾರೆ. ನೀವು ಕೋರ್ಟಿಗೆ ಹಾಜರಾಗಿಲ್ಲ, 4 ತಾರೀಕು ಹಾಜರಾಗಿಲ್ಲ. ಲೀಗಲ್ ಒಪಿನಿಯನ್ ನಾಳೆ ಬರ್ತಂದ್ರೆ ಹಂಗಲ್ಲ, ಅದು ಕೋರ್ಟ್ಗೆ ನಮ್ಮ ಹೆಸರಲ್ಲಿ ಹೆಂಗಿರ್ತದೆ ಜನ ಆಸ್ತಿ ಇಲ್ಲ. ಮೇಡಮ್ ಇವ್ರೇನು ಗೊತ್ತಿದ್ರೆ ನಮ್ಮ ಅತ್ತೆ ಬಂದು ತಕರಾರು ಕೊಡಕ್ ಕಾರಣ ಅವ್ರದ್ದು ಏನ್ ಆಸ್ತಿ ಇಟ್ಟಿದ್ದಿ ಅದನ್ನ ನಮ್ಗೆ ತೋರ್ಸಂತ ಹೇಳಿದ್ದಾರೆ. 2 ವರ್ಷ ನಮ್ಮ ಆಸ್ತಿ ನಮ್ಗೆ ನೋಡಕ್ ಈ ತರ ನಮ್ಗೆ ಓಡಾಡಿಸೋದಾರ. ಯಾವಾಗ ತಿಳ್ಕೊಂಡಿದ್ದಾರೆ? ಇದು ಯಾವಾಗಿಂದ ನಡೆದಿದೆ? ಇದು 2 ವರ್ಷ ತಿಳ್ಕೊಂಡು 3 ವರ್ಷ ಚಾಲ್ತಿ ಆಗಿದ್ರಿ. ನೀವ್ ಯಾವಾಗ ಇವ್ರ ಕಡೆ ಹೋಗಿದ್ದೀರಿ? 2 ವರ್ಷ ನಮ್ಮ ಪಪ್ಪ ತಿಳ್ಕೊಂಡು 3 ತಿಂಗಳ ನಂತರ ಓಡಾಡ್ತಾರೆ. 3 ತಿಂಗಳು ಯಾವಾಗ
ಇವಾಗ ಚಾಲು ಆಸ್ಪತ್ರೆ ಆಯ್ತಲ್ಲ? ಬಂದಾಗ ಮೂರು- ಪಾಸ್ ಮಾಡಿ. ಕೋರ್ಟ್ನಲ್ಲಿ ಯಾವಾಗ ಸ್ಟಾರ್ಟ್ ಆಗಿದೆ? 2 ವರ್ಷ ಆಗಿದೆ. ಇಲ್ಲ. ಕೋರ್ಟ್ನಲ್ಲಿ ಹಾ ಕೋರ್ಟ್ನಲ್ಲಿ ಯಾವಾಗಿಂದ ಕೇಸ್ ಅಂದ್ರೆ ಅವ್ರ ಕೋರ್ಟಿಗೆ ಹೋಗೋ ತನಕ ನೀವು ಸುಮ್ಮನೆ ಇಲ್ಲ ಅವ್ರಿಗೆ ನಾನು ಅನುಕೂಲ ಬಂದು ಆಗೋ ಥರ ಅವಕಾಶ ಮಾಡ್ಕೊಂಡಿದ್ದೀರಾ? 6 ಮಂತ್ ಆಯ್ತು ನಾನು ಬಂದು 2 ವರ್ಷ ಕೋರ್ಟ್ನಲ್ಲಿ ಯಾವಾಗಿಂದ ಕೇಸ್ ಇದೆ ಅನ್ನೋದಾದ್ರೆ ನಿಮಗೆ ಇವ್ರು ಪ್ರತಿಯೊಬ್ಬರು ಬೇರೆ ಬೇರೆ ಮಾತು ಕೇಳೋದ್ರ ಸರ್ ಮೇಡಮ್ ಇವ್ರು. 2 ವರ್ಷ ಆಯ್ತು ಬರೀ ಒಂದೊಂದು ಪ್ರತಿಯೊಂದು ಮಾತು ಬೇರೆ ಬೇರೆ ನಾಳೆ ಕೇಳೋದು. ಲೀಗಲ್ ಅಡ್ವೈಸ್ ನಾಳೆ ಕೊಟ್ಟರೆ ನಾಳೆ ಕೊಟ್ಟರು ಅಲ್ಲ ಲೀಗಲ್ ಅಡ್ವೈಸ್ ನಾಳೆಯಿಂದ ನಾಳೆ ಕೊಟ್ರೆ ಅಂದ್ರೆ ಅವ್ರು ಕೊಡಲ್ರಿ ನೀವು ಇಸ್ಕೊಬೇಕು. ನಾ ಇಸ್ಕೋತೀನಿ ಮತ್ತೆ 2 ತಿಂಗಳ 6 ತಿಂಗಳ ಗಟ್ಟಲೆ ನೀವು ಏನ್ ಮಾಡಿದ್ರಿ? ಅಲ್ಲ ನಾಳೆ Daily ತಗೊಳ್ರಿ follow ಮಾಡಿ. ಮೇಡಮ್ ನಾಳೆ ತಗೊಳ್ರಿ ಅದೇನಿದೆ ಆಕ್ಷನ್ ತಗೋ ಆಕ್ಷನ್ ಬೇಕಾದ್ರೆ ಕೊಟ್ಟು ಕಳಿಸ್ಬೇಕು. ನನಗೆ ವಿದಿನ್ ವೀಕ್ ಬೇಕ್ರಿ ಆಯ್ತು ಅದ್ರದ್ದೇನು ಅಂದ್ರೆ ಒಂದು ವೀಕ್ ಒಳಗೆ ಫಸ್ಟ್ ಆಫ್ ಆಲ್ ಈಗ ಇದು ಒಪ್ಪಿಕೊಂಡ ತಕ್ಷಣ ಅದೇನು ಲೀಗಲ್ ಮ್ಯಾಟರ್ ಆಗಲ್ಲ. ಆಗಲ್ಲ. ಅದರಿಂದ ಇವ್ರದ್ದು ಜಾಗದ ಮಾಲೀಕರಿದ್ದಾರೆ ಮಾಲೀಕರಿದ್ದಾರೆ. ಹೆಸರು ಏರಿಸಬೇಕಾಗಿತ್ತು. ಆದ್ರೂ ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಲೀಗಲ್ ಅಡ್ವೈಸ್ ಬೇಕು ಅಂತಿದ್ದೀವಿ. ಅದನ್ನ ನಾಳೆಯಿಂದ ನಾಳೆ ತಗೊಳ್ರಿ. ಹಾ. ನಾನು ಈ ವೀಕೆಂಡಿಗೆ ಅದ್ರದ್ದು ಏನಂತ ಓಕೆ ನೀವು ರಿಪೋರ್ಟ್ ಕೊಡ್ತೀನಿ. ಕೊಡ್ತೀನಿ